ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ಜನ ನಿಮ್ ಬಗ್ಗೆ ಯಾವ ತರ ಪಂಚಾಯಿತಿ ಮಾಡ್ತಾ ಇದಾರೆ, ಜನ ನಿಮ್ ಬಗ್ಗೆ ಏನು ಮಾತುಕತೆ ಮಾಡ್ತಾ ಇದಾರೆ, ನಿಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ನಿಮ್ಮ ಬಗ್ಗೆ ಡಿಸ್ಕಷನ್ ಅಂತ ಹೇಳಿ, ಏನ್ ಪಂಚಾಯಿತಿ ನಡೀತಾ ಇದೆ ನಿಮ್ಮ ಬಗ್ಗೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖಿ ಕಲ್ತ್ಕೊಬೇಕಂತ ಇಷ್ಟ ಇದೆ, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ನಾನು ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇರುತ್ತೆ, ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇವತ್ತು ನಾನ್ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಕಾರ್ಡ್ ಶಫಲ್ ಮಾಡುವಾಗ್ಲೇ ಸುಮಾರು ಕಾರ್ಡ್ಗಳು ನನ್ನ ಕೈಯಿಂದ ಜಾರಿ ಒಂದೊಂದೇ ಬೀಳ್ತಾ ಇದೆ. ಸೊ ತುಂಬಾನೇ ಕಾರ್ಡ್ಸ್ ಗಳು ಪಾಪಪ್ ಆಗಿ ಮೇಲೆ ಬರ್ತಾ ಇದೆ. ಹೋಪ್ಫುಲಿ ನಿಮ್ಗೆ ತುಂಬಾನೇ ಮೆಸೇಜಸ್ ಗಳು ಇರ್ತವೆ ಇವತ್ತು ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ನೋಡ್ಬೋದು, ನನ್ ತೆಗಿಯೋ ಅವಶ್ಯಕತೆ ಇಲ್ಲ, ಕಾರ್ಡ್ಸ್ ಗಳು ಒಂದ್ರ ಮೇಲೆ ಒಂದು ಆದಾಗೇನೆ ಬೀಳ್ತಾ ಇದೆ. ಓಕೆನಾ? ಸೊ ನೋಡುವ ಏನೆಲ್ಲ ಬರ್ಬೋದು ನಿಮಗೆ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ, ಯಾವೆಲ್ಲ ಮೆಸೇಜಸ್ ಗಳು ಬರ್ಬೋದು ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ ಟೆಂಪರೆನ್ಸ್ ಬಂದಿದೆ, ಸೆಕೆಂಡ್ ಕಾರ್ಡು ನಮಗೆ ಕಿಂಗ್ ಆಫ್ ಸೋರ್ಟ್ಸ್ ಬಂದಿದೆ, ಥರ್ಡ್ ಕಾರ್ಡ್ ನಮಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಎಲ್ಲ ಕಿಂಗ್ ಬಂದಿದೆ. ಅಂಡ್ ಆಲ್ಸೋ ಫೋರ್ತ್ ಕಾರ್ಡು ನಮಗೆ ನೈಟ್ ಆಫ್ ಕಪ್ಸ್ ಬಂದಿದೆ. ಓಕೆ, ಫಿಫ್ತ್ ಕಾರ್ಡು ನಮಗೆ 4 ಆಫ್ ವಾಂಡ್ಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ರೀಡಿಂಗ್ ಗೈಸ್, ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ರೀಡಿಂಗ್, ಎಲ್ಲಿ ಮಿಸ್ ಮಾಡ್ಕೋಬೇಡಿ. ಮೊದಲನೇ ಕಾರ್ಡು ಇಂದ ನಾನು ಎಕ್ಸ್ಪ್ಲನೇಷನ್ ಕೊಡ್ಕೋತಾ ಹೋಗ್ತೀನಿ. ನೀವು ಇಲ್ಲಿ ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯೂಶಲಿ ಜನಕ್ಕೆ ನಿಮ್ಮನ್ನ ನೋಡಿದ್ರೆ ಏನ್ ಅನ್ಸತ್ತೆ ಗೊತ್ತಾ, ಒಂದು ಹೀಲಿಂಗ್ ಎನರ್ಜಿ ಇರೋಂತ ಒಬ್ಬ ಪರ್ಸನ್. ನೀವು ನಿಮ್ಮ ಹತ್ರ ಹೋದ್ರೆ ಯಾವ್ದಕ್ ಬೇಕನ್ನೋ ನಿಮಗ್ ಸೊಲ್ಯೂಷನ್ ಕೊಡ್ತೀರಾ. ಯಾವ ಒಂದು ವಿಚಾರದ ತಗೊಂಡು ನಿಮ್ ಜೊತೆ ಬಂದ್ರು ಕೂಡ, ನಿಮ್ಮ ಹತ್ರ ಬಂದ್ರು ಕೂಡ ಅದಕ್ಕೆ ಒಂದೇನೋ ಸೊಲ್ಯೂಷನ್ ನಿಮ್ಮ ಹತ್ರ ಇರತ್ತೆ, ಒಂದ್ ಸೊಲ್ಯೂಷನ್ ಕೊಟ್ಟೆ ಕೊಡ್ತೀರಾ ನೀವು. ಅಥವಾ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡ್ರೆ ಅವ್ರ ಮನ್ಸಿನ ಭಾರಗಳು ಕಡಿಮೆ ಆಗ್ಬೋದು. ನಿಮ್ಮ ಹತ್ರ ಏನೋ ಒಂದು ಹೀಲಿಂಗ್ ಪವರ್ ಇದೆ ಅಂತ ಹೇಳಿ ಅವರು ನೋಡ್ತಾ ಇದ್ದಾರೆ. ನಿಮ್ಮ ಟುವರ್ಡ್ಸ್ ನೋಡಿದಾಗೆಲ್ಲ ನೀವು ತುಂಬಾ ಸ್ಪೆಷಲ್ ಆಗಿ ನೋಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನೀವು ಒಬ್ಬ ಹೀಲರ್ ಇರ್ಬೋದು ಅಂತ ಹೇಳಿ ತುಂಬಾ ಜನ ಥಿಂಕ್ ಮಾಡ್ತಾ ಇದ್ದಾರೆ. ಪಾಸ್ಟ್ ಲೈಫ್ ಅಲ್ಲಿ ಕೂಡ ನೀವು ಯಾರನ್ನಾದ್ರೂ ಹೀಲ್ ಮಾಡಿರುವಂತ ಕೆಲಸಗಳನ್ನ ಮಾಡಿರುವಂತ ಚಾನ್ಸಸ್ ಇದೆ. ತುಂಬಾ ಜನ ಈ ಮೋಸ್ಟ್ ಆಫ್ ದ ಪೀಪಲ್ ಈ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿರೋದು ಇರ್ಬೋದು, ಅಥವಾ ಲೈಕ್ ಏನೋ ಒಂಥರ ಯಾರನ್ನಾದ್ರೂ ಕೇರ್ ಮಾಡುವಂತ ಕೆಲಸಗಳಲ್ಲಿ ತೊಡಗಿರೋ ಅಂತದಿರ್ಬೋದು, ಅಥವಾ ಕೌನ್ಸಿಲಿಂಗ್ ಮಾಡುವಂತ ಕೆಲಸ ಇರ್ಬೋದು, ಅಥವಾ ನಿಮ್ಮನ್ನ ಲೈಕ್ ಕೇರಿಂಗ್ ಮಾಡ್ತಾರೆ ಗೊತ್ತಾ, ಲೈಕ್ ಯಾವ್ದಾದ್ರು ಒಂದು ಹಾಸ್ಪಿಟಲ್ಗೆಲ್ಲ ಹೋದ್ರೆ ನಮ್ಗೆ ಚೆನ್ನಾಗಿ ಕೇರ್ ಮಾಡುವಂತ ಸಿಸ್ಟರ್ಸ್ಗಳು ಮತ್ತೆ ನರ್ಸ್ಗಳು ಎಲ್ಲ ಸಿಗ್ತಾರಲ್ಲ, ಅವರು ಕೂಡ ಹೀಲರ್ಸ್ ಅಲ್ವಾ. ಸೊ ಹಂಗೇನೆ ಡಾಕ್ಟರ್ಸ್ ಆಗಿರ್ಬೋದು, ಅವರು ಕೂಡ ಹೀಲರ್ಸು. ಅದೇ ತರ ಒಂದು ಎನರ್ಜಿ ನಿಮ್ ಜೊತೆ ಕಾಣಿಸ್ತಾ ಇದೆ ಅವರಿಗೆ. ನಿಮ್ಮ ನೋಡಿದಾಗೆಲ್ಲ ನೀವು ತುಂಬಾನೇ ಸ್ಪಿರಿಚುಲಿ ಕನೆಕ್ಟ್ ಆಗಿದ್ದೀರಾ, ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀರಾ, ತುಂಬಾನೇ ಜಾಸ್ತಿ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ದು. ಅಂಡ್ ಆಲ್ಸೋ ತುಂಬಾ ಕಾಮ್ ಆಗಿರ್ತೀರಾ, ಯಾವಾಗ್ಲೂ ಕಂಪೋಸ್ಡ್ ಆಗಿರ್ತೀರಾ. ಮತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನು ಓಡ್ತಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ನಿಮ್ಮ ಹತ್ರ ತುಂಬಾ ಇನ್ಫಾರ್ಮೇಶನ್ಸ್ ಇದೆ. ತುಂಬಾನೇ ಸ್ಟ್ರಾಂಗ್ ಪವರ್ ಇರುವಂತ ಒಂದು ಪರ್ಸನಾಲಿಟಿ ನಿಮ್ದು. ತುಂಬಾನೇ ಕ್ಲಿಯರ್ ಆಗಿದ್ದೀರಾ ನಿಮ್ಮ ಲೈಫ್ ಬಗ್ಗೆ ನೀವು. ಅಂಡ್ ಎಮೋಷನಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀರಾ. ಸಡನ್ ಆಗಿ ನೀವು ಯಾವ ವಿಷಯಕ್ಕೂ ಜಂಪ್ ಮಾಡಿ ಡಿಸಿಷನ್ ತಗೊಳ್ಳೋ ಅಂತ ವ್ಯಕ್ತಿತ್ವ ಅಲ್ಲ ನಿಮ್ದು. ತುಂಬಾ ಕೇರ್ಫುಲ್ ಆಗಿ ಮಾತಾಡೋದಿರ್ಬೋದು, ತುಂಬಾ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳೋ ಅಂತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ. ಅಂಡ್ ಆಲ್ಸೋ ತುಂಬಾ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿರ್ತೀರಾ. ತುಂಬಾ ಕೋಪನ ಕೆಲವೊಂದ್ಸರಿ ನೀವು ಕೋಪನ ಶೋ ಆಫ್ ಮಾಡಿದ್ರು ಕೂಡ ತುಂಬಾ ಸರಿ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಅಂಡ್ ಆಲ್ಸೋ ನೀವು ತುಂಬಾ ಮೆಡಿಟೇಷನ್ ಮಾಡ್ತೀರಾ, ತುಂಬಾ ನಿಮ್ ಜೊತೆ ಮಾತಾಡ್ತಿರ್ಬೇಕು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನಿಮ್ಮ ಹಾರ್ಮನಿ ತುಂಬಾ ಚೆನ್ನಾಗಿದೆ. ಜನಗಳ ಜೊತೆ ಒಂದು ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ತುಂಬಾ ವಿಷಯಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಅನ್ನೋದು ಗೊತ್ತು. ಬರೀ ಇವತ್ತು ನಾಳೆದಲ್ಲ, ಇನ್ನೊಂದು 10 ವರ್ಷ, 15 ವರ್ಷ, 20 ವರ್ಷದ ಬಗ್ಗೆ ಯೋಚನೆ ಮಾಡುವಂಥದ್ದು. ಅಂಡ್ ಆಲ್ಸೋ ನಿಮ್ಮ ಹಾರ್ಟ್ ಚಕ್ರ ಇದೆಯಲ್ಲ ತುಂಬಾ ಓಪನ್ ಅಪ್ ಆಗಿದೆ. ಅಂಡ್ ನಿಮ್ಮ ಆಜ್ಞಾ ಚಕ್ರ ತುಂಬಾ ಕ್ಲಿಯರ್ ಆಗಿದೆ. ಸೊ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗಿರೋದ್ರಿಂದ ನೀವು ಎಲ್ಲಾರ್ನೂ ವೆಲ್ಕಮ್ ಮಾಡ್ತೀರಾ, ಎಲ್ಲಾರ್ಗು ಪ್ರೀತಿ ತೋರಿಸ್ತೀರಾ, ಎಲ್ಲಾರ್ಗು ಲೈಕ್
ಐ ಆಮ್ ದೇರ್ ಫಾರ್ ಯು. ನೀವ್ ಯಾವಾಗಾದ್ರೂ ಬನ್ನಿ, ನನ್ನ ಹತ್ರ ಏನಾದ್ರು ಕಷ್ಟ ಇದ್ರೆ ಹೇಳ್ಕೊಳ್ಳಿ, ಸಾಧ್ಯ ಆದ್ರೆ ನನ್ನ ಹತ್ರ ಏನಾದ್ರು ಸೊಲ್ಯೂಷನ್ ಇದ್ರೆ ಖಂಡಿತವಾಗ್ಲೂ ನಾನು ಕೊಡ್ತೀನಿ ಅನ್ನೋ ಒಂದು ಭರವಸೆನ ಕೊಡ್ತೀರಾ. ನಿಮ್ಮ ನೋಡಿದ್ರೇನೆ ಅವ್ರಿಗೆ ಒಂಥರ ಅವ್ರ ಮನೇಲಿ ಅವ್ರ ಅಮ್ಮನ್ ನೋಡಿದ್ರೆ ಅಥವಾ ಅವ್ರ ಅಮ್ಮನ ಹತ್ರ ಹೋಗಿ ಏನಾದ್ರು ಹೇಳ್ಕೊತಾರ ಗೊತ್ತಾ, ಅವ್ರ ಮನ್ಸಿನ ಭಾರನ ಕಡಿಮೆ ಮಾಡ್ಕೊಳಕ್ಕೆ. ಸೊ ಆತರ ಒಂದು ಎನರ್ಜಿ ಅವರು ನಿಮ್ಮ ಹತ್ರ ಫೀಲ್ ಮಾಡ್ತಾರೆ. ಅಂಡ್ ಸೆಕೆಂಡ್ ಕಾರ್ಡು ನಮಗೆ ಕಿಂಗ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಒಂದ್ ಕಡೆ ಹೀಲರ್ ಎನರ್ಜಿ ಇದ್ರೂ ಕೂಡ ಇನ್ನೊಂದ್ ಕಡೆ ಒಂಥರ ಬಾಸ್ ತರ ಇದ್ದೀರಾ. ಅಂಡ್ ಇಟ್ಸ್ ಲೈಕ್ ಒನ್ ಮ್ಯಾನ್ ರನ್ ದ ಶೋ. ನಿಮ್ ಕೈಯಲ್ಲಿ ಏನ್ ಕೊಟ್ರು ಸರಿ, ನೀವು ಒಬ್ರನ್ನೇ ನಿಂತ್ಕೊಂಡು ಹ್ಯಾಂಡಲ್ ಮಾಡುವಂತದ್ದು, ಒಂಥರ ಫಾದರ್ಲಿ ಎನರ್ಜಿ, ತುಂಬಾ ಲಾಜಿಕ್ ಆಗಿರೋದು, ಮತ್ತೆ ವರ್ಕ್ ಮಾಡುವಾಗ ತುಂಬಾ ಲಾಜಿಕ್ ನ ಯೂಸ್ ಮಾಡುವಂತದ್ದು, ಬಹಳಷ್ಟು ಐಡಿಯಾಸ್ ನಿಮ್ ಹತ್ರ ಇದೆ. ಕೆಲವೊಂದ್ಸಲಿ ನೀವು ಇಂಪೇಷನ್ಸ್ ಆದ್ರೂ ಕೂಡ ಒಂದ್ ಒಳ್ಳೆ ಜಡ್ಜ್ಮೆಂಟ್ ಅಲ್ಲಿ ಇರ್ತೀರಾ, ಒಂದ್ ಗುಡ್ ಜಡ್ಜ್ಮೆಂಟ್ ಅಲ್ಲಿ ಅಂತ ಹೇಳ್ತಾರಲ್ಲ, ಆ ತರ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ಬೋದು. ಅಂಡ್ ಆಲ್ಸೋ ಒಂಥರ ಸೈನಿಕನ ಎನರ್ಜಿ, ಒಂಥರ ಸೋಲ್ಜರ್ ಎನರ್ಜಿ ಇರುತ್ತಲ್ಲ, ಆತರ ಒಂದು ರೆಡಿ ಟು ಫೈಟ್ ಅನ್ನೋ ಎನರ್ಜಿ ಇದೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನೀವು ಡಿಸಿಷನ್ ಮೇಕ್ ಮಾಡುವಾಗ ತುಂಬಾ ಚೆನ್ನಾಗಿ ಮೇಕ್ ಮಾಡ್ತೀರಾ ಅಂತ ಜನ ಯೋಚನೆ ಮಾಡ್ತಾ ಇದಾರೆ. ಅಟ್ ದ ಸೇಮ್ ಟೈಮ್ ತುಂಬಾ ಫೋಕಸ್ಡ್ ಆಗಿ ಕೆಲಸ ಮಾಡ್ತೀರಾ. ಅಂಡ್ ಆಲ್ಸೋ ತುಂಬಾ ಜಾಸ್ತಿ ಫೋಕಸ್ಡ್ ಆಗಿರ್ತೀರಾ ಯಾವಾಗ್ಲೂ. ಅಂಡ್ ಆಲ್ಸೋ ಡಿಸಿಷನ್ ನ ತುಂಬಾ ಕ್ಲಿಯರ್ ಆಗಿ ಮೇಕ್ ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ತಂದೆ ಯಾವ ತರ ಎಲ್ಲಾ ವಿಚಾರಗಳನ್ನು ಮ್ಯಾನೇಜ್ ಮಾಡ್ತಾರೆ, ಅದೇ ತರ ನೀವು ಕೂಡ ಆ ಒಂದು ಎನರ್ಜಿ ಅವರು ನಿಮ್ಮಲ್ಲಿ ನೋಡ್ತಾ ಇದ್ದಾರೆ. ತುಂಬಾ ಸ್ಟ್ರಾಂಗ್ ಆಗಿರೋ, ತುಂಬಾ ಪವರ್ಫುಲ್ ಆಗಿರುವಂತ, ತುಂಬಾ ಕ್ಲಾರಿಟಿ ಇರುವಂತದ್ದು, ನಿಮ್ಮ ಇಂಟ್ಯೂಷನ್ ತುಂಬಾ ಪವರ್ಫುಲ್ ಆಗಿದೆ ಅಂತ ಅನ್ಸುತ್ತೆ. ಸೊ ಆ ಒಂದು ಎನರ್ಜಿ ಕೂಡ ಅವರು ನೋಡ್ತಾ ಇದಾರೆ. ಒಂಥರ ಹೆಂಗೆ ಅಂದ್ರೆ ಲೈಕ್ ನೆಗೆಟಿವ್ ಪೀಪಲ್ಸ್ ನ ನೀವು ಹತ್ರಕ್ಕೂ ಸೇರ್ಸಲ್ಲ ಅನ್ಸುತ್ತೆ. ನಿಮ್ಮ ಮೈಂಡ್ ಸೆಟ್ ನಿಮ್ಮ ಹತ್ರ ಯಾರು ಹೊಂದ್ಕೊಂಡು ಹೋಗ್ತಾರೆ ಅಥವಾ ನಿಮ್ಮ ಆಲೋಚನೆಗಳಿಗೆ ಯಾರು ನಿಮ್ಮ ಆಲೋಚನೆಗೆ ಹೊಂದ್ಕೊಳ್ಳೋ ಅಂತ ವ್ಯಕ್ತಿಗಳನ್ನ ಮಾತ್ರ ನೀವು ಮಾತಾಡಿಸ್ತೀರಾ, ಅಥವಾ ನಿಮ್ಮ ಜ್ಞಾನಕ್ಕೆ ಸರಿ ಸಮಾನವಾಗಿ ಯಾರಿಗೆ ಜ್ಞಾನ ಇರುತ್ತೋ ಅಂತವ್ರ ಜೊತೆ ಮಾತ್ರ ನಿಮ್ದು ಮಾತುಕತೆ. ಸೊ ಅದರ್ ದನ್ ದಟ್ ನೀವು ಬೇರೆ ವ್ಯಕ್ತಿಗಳ ಹತ್ರ ಜಾಸ್ತಿ ಮಾತಾಡಕ್ ಹೋಗಲ್ಲ ಅಂತ ಅನ್ಸುತ್ತೆ. ಓಕೆ, ಆ ಒಂದು ಎನರ್ಜಿ ಕೂಡ ನೋಡ್ತಾ ಇದ್ರೆ ನೆಗೆಟಿವ್ ಪೀಪಲ್ಸ್ ನ ದೂರ ಇಡ್ತೀರಾ ನೀವು. ನಿಮ್ಗೆ ಏನಾದ್ರೂ ಉಲ್ಟಾ ಸೀದಾ ಮಾತಾಡೋದು ಮಾಡೋದು ಎಲ್ಲ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಸೊ ನೀವ್ ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ ಅನ್ನೋ ತರ ನಿಮ್ಮ ಮೈಂಡ್ ಸೆಟ್ ಇದೆ. ಅಂಡ್ ನೆಕ್ಸ್ಟ್ ನಮಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಅಲ್ವಾ. ಸೊ ಥರ್ಡ್ ಕಾರ್ಡು ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದನ್ನು ಕೂಡ ಅದೇ ತರ ಕಿಂಗ್ ಆಫ್ ವಾಂಡ್ಸ್ ಬಂದು ಮತ್ತೇನೆ ಲೈಕ್ ತುಂಬಾ ಟ್ರಾವೆಲ್ ನ ಇಷ್ಟಪಡುವಂತ ವ್ಯಕ್ತಿ ಆಗಿರ್ಬೋದು. ಬೇರೆ ಬೇರೆ ಜಾಗಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆ ನೀವು ಟ್ರಾವೆಲ್ ಮಾಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳಿ ಇಷ್ಟಪಡ್ತೀರಾ. ನಿಮ್ಮ ಮನೇಲೆ ಕುತ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ನೀವು, ಸುತ್ತಬೇಕು, ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು, ಕಂಟ್ರಿ ಸುತ್ತಬೇಕು, ದೇಶ ಸುತ್ತಬೇಕು ಅಂತಾರಲ್ಲ, ಆ ತರ ಜನ ನೀವು. ಅಂಡ್ ಆಲ್ಸೋ ತುಂಬಾ ತುಂಬಾ ವರ್ಕ್ ಮಾಡೋಕೆ ಇಷ್ಟಪಡುವಂತವ್ರು, ಅಥವಾ ನಾನೇ ಓನ್ ಆಗಿ ಏನಾದ್ರು ಮಾಡ್ಬೇಕು, ನಾನೇ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ನಿಮ್ದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಇದೆ, ನಿಮ್ದೇ ಆದ ಒಂದು ರೂಲ್ಸ್ ನ ಸೆಟ್ ಮಾಡ್ಕೊಂಡು ತುಂಬಾ ಲಾಯಲ್ ಆಗಿ ವರ್ಕ್ ಮಾಡುವಂತದ್ದು, ತುಂಬಾ ರೂಲ್ಸ್ ನ ಫಾಲೋ ಮಾಡುವಂತದ್ದು, ತುಂಬಾ ಒಂಥರ ಓಪನ್ ಆಗಿರ್ತೀರಾ ಜನಕ್ಕೆ ನೀವು. ಬಟ್ ಆದ್ರೆ ನೆಗೆಟಿವ್ ಪೀಪಲ್ ನ ನೀವು ಹತ್ರ ಸೇರ್ಸಲ್ಲ. ಓಕೆ, ನಿಮ್ಗೆ ಬಹಳಷ್ಟು ಐಡಿಯಾಸ್ ನಿಮ್ ಹತ್ರ ಇದೆ. ಅಂಡ್ ಆಲ್ಸೋ ಎಲ್ಲರನ್ನು ಕೇಳಿಸ್ಕೊತೀರಾ, ಯಾರ್ಯಾರು ಏನೇನ್ ಹೇಳ್ತಾರೆ ಎಲ್ಲಾ ಜನಗಳನ್ನು ಕೇಳಿಸ್ಕೊತೀರಾ. ಬಟ್ ನಿಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಅದನ್ನೇ ನೀವು ಮಾಡೋದು. ಅಂಡ್ ಆಲ್ಸೋ ನೀವು ಒಬ್ಬ ಒಳ್ಳೆ ಇನ್ಫ್ಲೂಯೆನ್ಸರ್. ನೀವು ಯಾರಿಗಾದ್ರೂ ಏನಾದ್ರು ಮೋಟಿವೇಟ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾಡ್ತೀರಾ. ಆ ಒಂದು ಪ್ಲಾಟ್ಫಾರ್ಮ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಾ. ಓಕೆ, ಅದನ್ನು ಕೂಡ ಜನ ನೋಡ್ತಾ ಇದಾರೆ. ಎಷ್ಟು ಚೆನ್ನಾಗಿ ಇವ್ರ ಕಮ್ಯುನಿಕೇಶನ್ ಇದೆಯಲ್ಲ, ಎಷ್ಟು ಚೆನ್ನಾಗಿ ಜ್ಞಾನ ಇದೆಯಲ್ಲ, ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡಿದಿರಲ್ಲ, ಹೆಂಗಾಗತ್ತೆ, ಹೆಂಗೆ ಸಾಧ್ಯ ಇವರಿಗೆ ಇದೆಲ್ಲ ಅಂತ ಹೇಳಿ ನೋಡ್ತಾ ಇದಾರೆ. ಅಂಡ್ ಆಲ್ಸೋ ತುಂಬಾ ಡೆಡಿಕೇಶನ್ ಇಂದ ವರ್ಕ್ ಮಾಡ್ತೀರಾ, ತುಂಬಾ ಡೆಡಿಕೇಟೆಡ್ ಪೀಪಲ್ ನೀವು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನೀವು ಕರೆಕ್ಟ್ ಆಗಿರುವಂತ ದಾರಿಲೇ ಇರ್ಬೇಕು ಅಂತ ಅನ್ಕೊಳ್ತೀರಾ. ನನ್ನಿಂದ ಯಾರಿಗೂ ಮೋಸ ಆಗ್ಬಾರ್ದು, ಅನ್ಯಾಯಗಳಾಗ್ಬಾರ್ದು, ಅಥವಾ ನಾನು ಯಾರ ಹತ್ರನು ಉಲ್ಟಾ ಸೀದಾ ಮಾಡ್ಬಾರ್ದು, ನಾನು ಕರೆಕ್ಟ್ ಆಗಿರ್ಬೇಕು, ನಾನು ಹೋಗೋ ದಾರಿ ಮಾರಲಿ ನಾನ್ ರೈಟ್ ಆಗಿರ್ಬೇಕು ಅಂತ ಹೇಳಿ. ಇಲ್ಲಿ ತುಂಬಾ ಜನ ಸಿಂಹ ರಾಶಿಯವರು, ಅಂಡ್ ಆಲ್ಸೋ ತುಂಬಾ ಜನ ಸ್ಕಾರ್ಪಿಯೋ, ವೃಶ್ಚಿಕ ರಾಶಿಯವರು, ಧನಸ್ಸು ರಾಶಿಯವರು, ಇವ್ರದ್ದೆಲ್ಲ ಎನರ್ಜಿ ಇಲ್ಲಿ ಪ್ರೆಸೆನ್ಸ್ ಅಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದಾರೆ. ಅಂಡ್ ಆಲ್ಸೋ ನಿಮ್ಮ ಒಂದು ಕಿರೀಟ, ನಿಮ್ಮ ಏನು ಕ್ರೌನ್ ಹಾಕೋತಿರಲ್ಲ ಕಿರೀಟನ, ಅದು ನೀವೇ ಮಾಡಿ ಹಾಕೊಳ್ಬೇಕು ಅಂತ ಹೇಳಿ ಇಷ್ಟಪಡುವಂತ ವ್ಯಕ್ತಿತ್ವ ನಿಮ್ದು. ಅಂಡ್ ಆಲ್ಸೋ ನನಗೆ 4ನೇ ಕಾರ್ಡು ಬಂದ್ಬಿಟ್ಟು ನೈಟ್ ಆಫ್ ಕಪ್ಸ್ ಬಂದಿದೆ ಅಲ್ಲ. ಸೊ ನೈಟ್ ಆಫ್ ಕಪ್ಸ್ ನಿಮಗೆ ಸ್ವಲ್ಪ ಎಮೋಷನಲಿ ಕೆಲವೊಂದು ಸರಿ ಇಂಬ್ಯಾಲೆನ್ಸ್ಡ್ ಆಗ್ಬಿಡ್ತೀರಾ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದೊಂದು ನಿಮ್ದು ಇದಾಗಿರ್ಬೋದು, ನಿಮ್ಮ ಒಂದು ವೀಕ್ನೆಸ್ ಆಗಿರ್ಬೋದು. ಅದು ಎಮೋಷನಲಿ ನಿಮ್ಮನ್ನ ಯಾರು ಬೇಕಂದ್ರೂ ಸ್ವಲ್ಪ
ಅದೊಂದು ಒಂಥರ ವೀಕ್ ಪಾಯಿಂಟ್. ನಿಮ್ಮನ್ನ ಯಾರು ಬೇಕಾದ್ರೂ ಎಮೋಷನಲಿ ಇದ್ ಮಾಡ್ಬೋದು, ಟ್ರ್ಯಾಪ್ ಮಾಡೋ ಅಂತದ್ದು. ಅಥವಾ ನಿಮಗೆ ಎಲ್ಲಾ ಗೊತ್ತಿರತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡುವಾಗ ಫೇಲ್ ಆಗ್ಬಿಡ್ತೀರಾ, ಅದು ಕೂಡ ಒಂದೊಂದ್ಸರಿ ಆಗತ್ತೆ ಅಂತ ಅನ್ಸುತ್ತೆ. ತುಂಬಾ ಜನ ನಿಮ್ಮ ಒಂದು ಎಮೋಷನ್ಸ್ ನ ದುರುಪಯೋಗ ಪಡ್ಕೊಳ್ಳೋ ಅಂತ ಜನನು ತುಂಬಾ ಜಾಸ್ತಿ ಜನ ಇದ್ದಾರೆ ಅಂತ ಅನ್ಸುತ್ತೆ. ಓಕೆ, ಅಂಡ್ ಇಲ್ಲಿ ಸ್ವಲ್ಪ ಜನ ನೀವು ತುಂಬಾ ಇರೋದಕ್ಕೆ ನಿಮಗೆ ತುಂಬಾ ಬೇಗ ಜನರು ಕನೆಕ್ಟ್ ಆಗ್ತಾರೆ, ಅಥವಾ ನಿಮಗೆ ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ಕೂಡ ಇರ್ಬೋದು, ಅಥವಾ ಲವ್ ಪ್ರಪೋಸಲ್ಸ್ ಆಪರ್ಚುನಿಟೀಸ್ ಇರ್ಬೋದು, ಅಥವಾ ಜನಗಳು ಅವರಾಗೆ ಬಂದು ನಿಮ್ಮನ್ನ ಪ್ರಪೋಸ್ ಮಾಡೋದಿರ್ಬೋದು, ಅಥವಾ ಏನಂತ ಹೇಳ್ತಾರೆ ನಿಮ್ ಬಗ್ಗೆ ಪ್ರೀತಿನ ತೋರಿಸುವಂತದ್ದು ಇರ್ಬೋದು, ನಿಮಗೆ ಎಮೋಷನಲಿ ಕನೆಕ್ಟ್ ಆಗುವಂತದ್ದು ಇರ್ಬೋದು. ಸೊ ಆ ತರನು ಕೂಡ ನಿಮಗೆ ತುಂಬಾ ಚಾನ್ಸಸ್ ಇದೆ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಅಂಡ್ ಆಲ್ಸೋ ನೀವು ಕೂಡ ಒಂದಕ್ಕಿಂತ ಜಾಸ್ತಿ ಲವ್ ಅಥವಾ ಪ್ರೀತಿ ಸಂಬಂಧಗಳನ್ನ ಹೊಂದಿದ್ದೀರಾ ಅಂತ ಹೇಳಿ ಇವರು ಅನ್ಕೊಳ್ತೀವಿ. ರೊಮ್ಯಾನ್ಸ್ ಆಗಿರ್ಬೋದು, ಪ್ರಪೋಸಲ್ಸ್ ಆಗಿರ್ಬೋದು, ಅಥವಾ ಲೈಕ್ ಇವನು ತುಂಬಾ ಜಾಸ್ತಿ ಜನ ಜೊತೆ ಕನೆಕ್ಷನ್ ಅಲ್ಲಿ ಇರೋದು, ಒಂದಕ್ಕಿಂತ ಜಾಸ್ತಿ ಜನ ಜೊತೆ. ಸೊ ಈ ತರನು ಇವರು ಇರ್ಬೋದು, ಬಿಕಾಸ್ ಇವ್ರು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಾರೆ ಅಥವಾ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ ಅಲ್ವಾ. ಸೊ ಮೇ ಬಿ ಇವರಿಗೆ ಜಾಸ್ತಿ ಕನೆಕ್ಷನ್ ಇರ್ಬೋದು ಪ್ರೀತಿ ವಿಚಾರದಲ್ಲಿ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಅಂಡ್ ಆಲ್ಸೋ ಇನ್ನು ಲವ್ ಮತ್ತೆ ರಿಲೇಶನ್ಶಿಪ್ ಅಂತ ಹೇಳಿ ಬಂದಾಗ ಲೈಕ್ ತುಂಬಾ ಸೆನ್ಸಿಟಿವ್ ಆಗ್ಬಿಡ್ತೀರಾ, ಅಥವಾ ನಿಮ್ಮ ಪಾರ್ಟ್ನರ್ ತುಂಬಾ ಸೆನ್ಸಿಟಿವ್ ಆಗಿರ್ಬೋದು, ಅಥವಾ ಲೈಕ್ ಏನು ತುಂಬಾ ಡೀಪ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀರಾ, ಬಟ್ ಅದ್ ನಿಮಗೆ ಆಗಲ್ಲ. ಯಾವಾಗ ನೀವು ಹೇಳ್ಕೋಬೇಕು ಅಂತ ಹೋಗ್ತೀರಾ, ಅದು ನೀವು ಅನ್ಕೊಂಡ ಮಟ್ಟಿಗೆ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಅಲ್ಲಿ ನೀವು ಫೇಲ್ ಆಗುವಂತ ಚಾನ್ಸಸ್ ಕೂಡ ತುಂಬಾ ಇದೆ, ಅದು ಕೂಡ ಜನಗಳಿಗೆ ಗೊತ್ತಿದೆ. ಅಂಡ್ ಆಲ್ಸೋ ತುಂಬಾ ಆಫರ್ಸ್ ಇದೆ ಲವ್ ವಿಚಾರಕ್ಕೆ ಬಂದಾಗ. ನಿಮಗೆ ಪ್ರೀತಿ ಪ್ರೇಮ ಅಂತ ಬಂದಾಗ ತುಂಬಾ ಜಾಸ್ತಿ ಆಫರ್ಗಳಿದಾವೆ. ನಿಮ್ಗೆ ಹೊರಗಡೆ ಜನನು ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ, ಮತ್ತೆ ನಿಮ್ಮ ಒಳಗಡೆ ಜನನು ನಿಮ್ಮನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಇಟ್ಸ್ ಲೈಕ್ ಏನೋ ಒಂಥರ ನಿಮ್ ಜೊತೆ ಒಂದು ಇಲ್ಲ 2 ಸರಿ ಮಾತಾಡಿದ್ರೆ ಕನೆಕ್ಟ್ ಆಗ್ಬಿಡ್ತಾರೆ. ಆ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ನಿಮ್ಮ ಒಂದು ಹಾರ್ಟ್ ಚಕ್ರ ಓಪನ್ ಆಗಿರೋದ್ರಿಂದ ಸೊ ನೀವೆಲ್ಲರನ್ನೂ ವೆಲ್ಕಮ್ ಮಾಡ್ತೀರಾ. ಅದು ಬೇರೆ ತರನೇ ಟರ್ನ್ ತಗೊಳ್ಳೋದು, ಅಥವಾ ಅದರ ಒಂದು ಕೈಂಡ್ನೆಸ್ ನ ದುರುಪಯೋಗ ಪಡಿಸ್ಕೊಳ್ಳುವಂತ ಜನನು ಕೂಡ ತುಂಬಾ ಜಾಸ್ತಿ ಇದ್ದಾರೆ ನಿಮ್ಮ ಸುತ್ತಮುತ್ತ. ಸೊ ಜನ ಏನ್ ಅನ್ಕೋತಿದ್ದಾರೆ ಅಂದ್ರೆ ಇವ್ರು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿದ್ದಾರೆ, ಅಟ್ರಾಕ್ಟೆಡ್ ಆಗಿದ್ದಾರೆ, ಅಂಡ್ ಆಲ್ಸೋ ಸ್ವಲ್ಪ ಸುಂದರವಾಗಿ ಅಂದ್ರೆ ಸ್ವಲ್ಪ ನಾಲೆಡ್ಜ್ ಎಲ್ಲ ಜಾಸ್ತಿ ಇದೆಯಲ್ಲ. ಸೊ ಬೇಗ ಬೇಗ ಜನನ ಇವರು ಅಟ್ರಾಕ್ಟ್ ಮಾಡ್ತಾರೆ, ಅಥವಾ ಜನ ಇವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸುವಂತದ್ದು ಅಥವಾ ಇವ್ರ ಕಡೆ ಅಟ್ರಾಕ್ಟ್ ಆಗುವಂತದ್ದು ಬೇಗ ಆಗತ್ತೇನೋ ಅಂತ ಹೇಳಿ ಅವರು ಕೂಡ ನಿಮ್ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡುವಾಗ, ಅಥವಾ ಅವ್ರ ಬಗ್ಗೆ ಅವ್ರವ್ರೇ ಕೂತ್ಕೊಂಡು ಮಾತಾಡ್ಕೊಳ್ತಾರೆ ಅನ್ಸುತ್ತೆ. ಇನ್ನು ಲಾಸ್ಟ್ ಕಾರ್ಡು ನಮಗೆ 4 ಆಫ್ ವಾಂಡ್ಸ್ ಬಂದಿದೆ ಅಲ್ಲ. ಸೊ ಯಾವ್ದೋ ಒಂದು ಹ್ಯಾಪಿನೆಸ್ ಸೆಲೆಬ್ರೇಷನ್ ನ ನೀವು ಸೆಲೆಬ್ರೇಟ್ ಮಾಡ್ತಿರೋದು, ಯಾವ್ದೋ ಮ್ಯಾರೇಜ್ ಆಗಿರ್ಬೋದು, ಇವೆಂಟ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಫಂಕ್ಷನ್ ನ ಅಟೆಂಡ್ ಮಾಡ್ತಿರೋ ಅಂತದ್ದಾಗ ಆಗ್ತಿರ್ಬೋದು. ನಿಮ್ಮ ಲೈಫ್ ಸ್ಟೇಬಲ್ ಆಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಯಾವ್ದೋ ಒಂದು ಸಕ್ಸಸ್ ನ ನೀವು ಸೆಲೆಬ್ರೇಟ್ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇದೆ. ಅವರು ಯಾವ್ದೋ ಒಂದು ಪ್ರಾಜೆಕ್ಟ್ ನ ತಗೊಂಡ್ರೆ ಅದರಲ್ಲಿ ಸಕ್ಸಸ್ ಪಡೆಯುವಂತದ್ದು, ಅಥವಾ ಅದನ್ನ ಸೆಲೆಬ್ರೇಟ್ ಮಾಡುವಂತದ್ದು, ಯಾವ್ದೋ ಒಂದು ಹ್ಯಾಪಿ ಇವೆಂಟ್ ಮನೆ ತಗೊಳ್ಬಹುದು, ಅಥವಾ ಫಂಕ್ಷನ್ ಮಾಡುವಂತದ್ದು, ಅಥವಾ ಏನೋ ಒಂದು ಗುರುಪ್ರವೇಶ ಅಥವಾ ಪೂಜೆಗಳು ಮಾಡುವಂತದ್ದು, ಅಥವಾ ನಿಮ್ ನಾಮಕರಣ, ಎಂಗೇಜ್ಮೆಂಟ್, ಮದ್ವೆ, ಈ ತರ ಯಾವ್ದೋ ಒಂದು ಇವೆಂಟ್ ನಿಮ್ಮ ಲೈಫ್ ಅಲ್ಲಿ ಇವಾಗ ಪ್ರೆಸೆಂಟ್ಲಿ ನಡೀತಾ ಇರ್ಬೋದು. ನೀವು ಸುತ್ತಮುತ್ತ ನಿಮ್ಮ ಇಷ್ಟ ಪಡುವಂತ ಜನ, ನಿಮ್ಮ ಸಂಬಂಧಿಕರು, ಸ್ನೇಹಿತರು ಎಲ್ಲರನ್ನು ಕರೆದುಬಿಟ್ಟು ಅವ್ರ ಜೊತೆ ನೀವು ಆ ಸಂಭ್ರಮನ ಆಚರಿಸ್ಕೊಳ್ತಾ ಇರುವಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ ಒಂದು ಇವೆಂಟ್ ಬಗ್ಗೆನೂ ಕೂಡ ಮಾತುಕತೆಗಳು ಇಲ್ಲಿ ನಡೀತಾ ಇದೆ. ಓಕೆನಾ, ತುಂಬಾನೇ ಖುಷಿಯಾಗಿ ಅಯ್ಯೋ ಇಷ್ಟು ದಿನದ ಕನ್ಸಲ್ವಾ ಇದು, ಇವಾಗ ನನ್ಸಾಗ್ತಾ ಇದೆ ಅಂತ ಅದನ್ನ ಸೆಲೆಬ್ರೇಟ್ ಮಾಡ್ತಿರುವಂತದ್ದು, ಒಂದು ಬಿಗ್ ಪೂಜಾ ಹೋಲ್ಡ್ ಮಾಡಿರುವಂತದ್ದು ಇರ್ಬೋದು, ಅಥವಾ ಬಿಲ್ಡಿಂಗ್ ಸೆಲೆಬ್ರೇಷನ್ ಇರ್ಬೋದು, ಸಕ್ಸಸ್ ಪ್ರಾಜೆಕ್ಟ್ ಅಲ್ಲಿ ಸಕ್ಸಸ್ ಆಗಿರುವಂತದ್ದು ಇರ್ಬೋದು, ಅಥವಾ ನಿಮ್ಮ ಮೈಂಡ್ ಸೆಟ್ ಇರುವಂತ ಜನನೇ, ಅಥವಾ ನಿಮ್ ತರ ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಅವ್ರನ್ನ ಕರೆದು ನೀವು ಪಾರ್ಟಿ ಮಾಡುವಂತದ್ದು, ಅಥವಾ ಪೂಜೆನ ಹೋಲ್ಡ್ ಮಾಡಿರುವಂತದ್ದು, ಅಥವಾ ಏನೋ ಒಂದು ಸೆಲೆಬ್ರೇಷನ್ ನ ಮಾಡ್ತಿರುವಂತ ಎನರ್ಜಿ, ಅದ್ರ ಬಗ್ಗೆನೂ ಕೂಡ ಇವರು ಮಾತಾಡ್ಕೊಳ್ತಾ ಇದ್ದಾರೆ. ನೀವ್ ಇದನ್ನ ಮೊದಲೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರಿ, ಅದು ನಿಮಗೆ ಇವಾಗ ಆಗಿದೆ. ಓಕೆ, ಸೊ ಅದನ್ನ ನೀವು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತೀರಾ, ತುಂಬಾ ಸ್ಟೇಬಲ್ ಆಗಿರ್ತೀರಾ, ತುಂಬಾ ಸೆಕ್ಯೂರ್ಡ್ ಆಗಿರ್ತೀರಾ, ನಿಮ್ಮ ಪ್ಯಾಷನ್ ಟುವರ್ಡ್ಸ್ ನೀವು ವರ್ಕ್ ಮಾಡ್ತೀರಾ. ಓಕೆ, ಇದೊಂದು ಸಣ್ಣ ಎನರ್ಜಿ ಇರುವಂತ ಕಾರ್ಡು. 4 ಆಫ್ ವಾಂಡ್ಸ್ ಯಾರೆಲ್ಲ ಕ್ಲೈಮ್ ಮಾಡ್ಕೋಬೇಕು ದಯವಿಟ್ಟು ಕ್ಲೈಮ್ ಮಾಡ್ಕೊಳ್ಳಿ. ಟೆಂಪರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ.
ಐ ಕ್ಲೈಮ್ ದಿಸ್ ಎನರ್ಜಿ ಅಂತ ಹೇಳಿ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಕಿಂಗ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಸೋರ್ಟ್ಸ್, ಗೈಸ್ ಎಲ್ಲಾ ಕಾರ್ಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಜನ ನಿಮ್ ಬಗ್ಗೆ ಅಷ್ಟೊಂದು ನೆಗೆಟಿವ್ ಆಗಿ ಏನು ಮಾತಾಡ್ತಿಲ್ಲ. ಏನೇನ್ ಮಾತಾಡ್ತಿದಾರೆ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿದೆ. ನಿಮ್ಮ ಪವರ್ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮ ಎನರ್ಜಿ ಬಗ್ಗೆ ಮಾತಾಡ್ತಿದ್ದಾರೆ. ನೀವು ಯಾವ ಒಂದು ಸಾಮ್ರಾಜ್ಯನ ಕಟ್ತಾ ಇದ್ದೀರಾ, ಆ ಒಂದು ಸಾಮ್ರಾಜ್ಯದ ಬಗ್ಗೆ ಡಿಸ್ಕಷನ್ ಹೋಗ್ತಾ ಇದೆ, ಗಾಸಿಪ್ ಗಳು ಹೋಗ್ತಾ ಇದೆ. ನಿಮ್ಮ ಬ್ರೈಟ್ ಫ್ಯೂಚರ್, ಬ್ರೈಟ್ ಎನರ್ಜಿ, ನಿಮ್ಮ ಒಂದು ಸನ್ ಪವರ್ ಇದೆಯಲ್ಲ, ಸನ್ ಎನರ್ಜಿ ಬಗ್ಗೆ ಮಾತುಕತೆಗಳಾಗ್ತಾ ಇದೆ. ನೀವು ಎಷ್ಟು ಕ್ಲಿಯರ್ ಆಗಿದ್ದೀರಾ ಅಂಡ್ ನಿಮ್ಮ ದಾರಿ ಎಷ್ಟು ಕರೆಕ್ಟ್ ಆಗಿದೆ, ನೀವು ಯಾವ ತರ ದಾರಿನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇದ್ರ ಬಗ್ಗೆ ಜನಗಳು ಮಾತಾಡ್ಕೊಳ್ತಾ ಇದಾರೆ. ದೀಸ್ ಆರ್ ಆಲ್ ವೆರಿ ಗುಡ್ ಕಾರ್ಡ್ಸ್. ಓಕೆ, ತುಂಬಾನೇ ಒಳ್ಳೆ ರೀಡಿಂಗ್ಸ್ ಬಂದಿದೆ ಇವತ್ತು, ತುಂಬಾ ಚೆನ್ನಾಗಿದೆ ಈ ರೀಡಿಂಗು. ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಐ ಕ್ಲೈಮ್ ಆಲ್ ದಿಸ್ ಎನರ್ಜಿ ಅಂತ ಹೇಳಿ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಮತ್ತೆ ಇದೇ ತರ ಇನ್ನು ಒಳ್ಳೆ ಟಾಪಿಕ್ಸ್ ಜೊತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ಸ್ ಕಲಿಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ಮತ್ತೆ ಸೋಲ್ ಕಮ್ಯುನಿಕೇಶನ್ಸ್ ಕಲ್ತ್ಕೋಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾಸ್ ಡೀಟೇಲ್ಸ್ ನ ಪಡ್ಕೋಬಹುದು. ಇವಾಗ ಆಲ್ರೆಡಿ ಬ್ಯಾಚಸ್ ಗಳು ಶುರು ಆಗಿ ಆಲ್ರೆಡಿ ಸ್ಟೂಡೆಂಟ್ಸ್ ಗಳು ಕಲ್ತ್ಕೋತಾ ಇದ್ದಾರೆ. ನೀವು ಕೂಡ ಇದರ ಸದುಪಯೋಗನ ಪಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಥ್ಯಾಂಕ್ ಯು.